ನಾವು ಕೆಲಸ ಮಾಡ್ತೀವಿ. 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆ ಕಾಳಗ 5 ಗ್ಯಾರಂಟಿಗಳ. ನಾನು ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದೆ, ಜನ ಇವತ್ತು ದೇವಸ್ಥಾನ ಕಟ್ತಕ್ಕಂಥ ನಾವೆಲ್ಲ ಹಿಂದೂಗಳು, ನಮಗೂ ಕೂಡ ಗೌರವ ಇದೆ. ಆದ್ರೆ ದೇವಸ್ಥಾನದಲ್ಲಿ ಮತ ಪಡಿತಕ್ಕಂಥದ್ದು ಅದು ಸಾಧುವಲ್ಲ ಅಂತಕ್ಕಂಥದ್ದು ನಮ್ಮ ವಾದ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜನ ಎಲ್ಲರೂ ದೇವಸ್ಥಾನ ಕಟ್ಟೋರು, ನಾನು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಹೇಳಿದೆ, ಇವತ್ತೇನಾದ್ರೂ MP ನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರ್ಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತು. ನಮ್ಗೆ ಗೆಲ್ಲಿಸ್ತೇವೆ ಅಂದ್ರೆ ಓಟ್ ಹಾಕ್ತೇವೆ, ನಾವೇನ್ ತಿಳ್ಕೋಬೇಕು? ನಾನು ತಿಳ್ಕೊಂಡಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ 80 ರಿಂದ 85% ಹೆಣ್ಮಕ್ಳುಗಳಿಗೆ ದುಡ್ಡು ಬರ್ತಾ ಇದೆ ಇವತ್ತು. 2,000 ಮನೆ ಯಜಮಾನಿದಿರಿಗೆ. ಇಲ್ಲಿ ಎಲ್ಲರೂ ಕೈ ಎತ್ತಿ ಯಾರು ಬರ್ತಾ ದುಡ್ಡು ಅಂತ? 85 ರಿಂದ 90% ಕೊಡ್ತಾ ಇದೀವಿ. ಯಾರೋ 1-2-3 ಸರಿಯಾದ ದಾಖಲೆ ಕೊಡದೆ ಹೋದ್ರೆ ನಿಮ್ಮ ಬ್ಯಾಂಕ್ ಒಂದ್ ನಿಮಿಷ ತಗೋತೀನಿ, ಒಂದು ನಿಮಿಷ ಕೂತ್ಕೊಂಡು ಕೊಡಿ, ಹೇಳ್ತೀನಿ, ಕೂತ್ಕೊಳ್ಳೋಣ, ಹೇಳ್ತೀನಿ. ಈಗ 2,000 ಹೆಣ್ಮಕ್ಳು ಕೊಡ್ತಾ ಇದೀವಿ. ಅದಲ್ಲದೆ ಕರೆಂಟ್ ಬಿಲ್ಲೇ ಕಟ್ತಾ ಇಲ್ಲ, ಮರ್ತ್ಬಿಟ್ಟಿದ್ದೀರಾ. ಕರೆಂಟ್ ಅಂದ್ರೆ ಬಿಲ್ಲೇ ಕಟ್ಟೋದು ಮರ್ತ್ಬಿಟ್ಟಿದ್ದೀರಾ. ಮೊದಲೇ 1 ತಿಂಗಳಾಯ್ತಾಗೆ KEB ಒಂದು ಬಿಲ್ ಕಟ್ತಾರೆ, ಬಂದಿದ್ದೀರ ಲೈನ್ ಮೇಲೆ ಕಟ್ ಮಾಡಕ್ಕೆ ಲೈಟ್. ಈಗ ಅವ್ರು ಯಾರು ನಿಮ್ ಕಡೆ ತಿರುಗಿ ನೋಡ್ತಾ ಇಲ್ಲ. ಅಕ್ಕಿ 10 kg ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ಅಕ್ಕಿ ಕಟ್ ಮಾಡ್ತಾ ಇದ್ದಾರೆ. ಬಂದವ್ ನಿಂತ್ಕೊಳ್ಳೋಲ್ಲ, ಬಂದವ್ ಕರೆಂಟ್ ಬಿಲ್ ಕಟ್ ಮಾಡಿದವ್ರೆ. ಅಕ್ಕಿ ಕೊಡ್ತಾ ಇದೀವಿ 10 kg. ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ ಅಂತ ದುಡ್ಡು ಕೊಡ್ತಾ ಇದೀವಿ. 5 kg ಅಕ್ಕಿ ಬದಲಾಗಿ ಅದಕ್ಕೆ ದುಡ್ಡು ಕೊಡ್ತಾ ಇದೀವಿ. 35 ರೂಪಾಯಿ 33 ರೂಪಾಯಿ ನಂಗೋ 1 kgಗೆ 170 ರೂಪಾಯಿ ದುಡ್ಡು ಕೊಡ್ತಾ ಇದೀವಿ. ಅದಲ್ಲದೆ ನಮ್ಮ ಹೆಣ್ಮಕ್ಳು ಎಲ್ಲಿ ಓಡಾಡಿದ್ರು ಫ್ರೀ ಆಗಿ ಬಸ್ ನಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ರಾಜ್ಯದಲ್ಲಿ ಉಚಿತವಾಗಿ ಕೊಟ್ಟಿದೀವಿ. ಇದು ಅಲ್ಲದೆ ಯುವಕರಿಗೆ ವಿದ್ಯಾನಿಧಿ ಅಂತ ಮಾಡಿ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣನೇ ಅವರಿಗೆ 3,000 ರೂಪಾಯಿಗಳನ್ನ 2 ವರ್ಷ ಅವರು ತಮ್ಮ ಬದುಕನ್ನ ಕಟ್ಕೊಳ್ಳೋವರೆಗೂ ಕೂಡ ಒಂದು 2 ವರ್ಷಗಳ ಕಾಲ ಸರ್ಕಾರ ಅವರಿಗೆ 3,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿಗೆ ತಂದಿದ್ದೀವಿ. ಡಿಪ್ಲೊಮಾ ಮಾಡೋರು 1,500 ತಂದಿದ್ದೀವಿ. ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕ್ಸ್ತಾರೆ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ? ತೀರ್ಮಾನ ಆಗ್ಬೇಕಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು. ಗೆಲ್ಲಿಸ್ತೇವೆ ಅಂದ್ರೆ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ. ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ, ಗ್ಯಾರಂಟಿ ಅವಶ್ಯಕತೆ ಇಲ್ಲ. ಅವಾಗ ಆ ದುಡ್ಡು ತಗೊಂಡು ಅಭಿವೃದ್ಧಿ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.